ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವೀಕ್ಷಕರ, ನೇಪಾಳದಲ್ಲಿ ಕಂಡು ಕೇಳರಿಯದ ಭೀಕರ ಪ್ರವಾಹ ಸಂಭವಿಸಿದೆ. ಕೌಶಿ ನದಿಯ ಆರ್ಭಟಕ್ಕೆ ಸಾವಿನ ಸಂಖ್ಯೆ ಇದೀಗ 55ಕ್ಕೆ ಏರಿಕೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಪ್ರಮಾಣ ನೇಪಾಳದಲ್ಲಿ ಜಾಸ್ತಿ ಆಗ್ತಾ ಇದೆ. ಟಿಬೆಟ್ನಿಂದ ಹರಿದು ಬಂದಂತಹ ಬೋಟೆ ಕೋಶಿ ನದಿ ಪ್ರವಾಹ ಸುಮಾರು 55 ಮಂದಿಯನ್ನ ಬಲಿ ಪಡೆದಿದೆ. ನೇಪಾಳದಲ್ಲಿ ಕಂಡು ಕೇಳರಿಯದ ಭೀಕರ ಪ್ರವಾಹ ಸಂಭವಿಸಿದೆ. ಕೋಶಿ ನದಿಯ ಆರ್ಭಟಕ್ಕೆ ಸಾವಿನ ಸಂಖ್ಯೆ 95ಕ್ಕೆ ಏರಿಕೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಸಾವಿನ ಪ್ರಮಾಣ. ಟಿಬೆಟ್ನಿಂದ ಹರಿದು ಬಂದಂತಹ ಬೋಟೆ ಕೋಶಿ ನದಿ ಪ್ರವಾಹದಿಂದಾಗಿ 95 ಮಂದಿ ಜೀವ ಕಳ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅತ್ಯಂತ ಭೀಕರ ಪ್ರವಾಹದಲ್ಲಿ 142 ಮಂದಿ ಭಾರತೀಯ ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರೆ. ಆತಂಕದ ವಿಚಾರ ಇದು. ಪ್ರವಾಹದ ವೇಗಕ್ಕೆ ಹಲವಾರು ಹಳ್ಳಿಗಳು ಕೊಚ್ಚಿಕೊಂಡು ಹೋಗಿದವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡು ಸಾವು ನೋವು ಸಂಭವಿಸಿದೆ. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಭೀಕರ ಪ್ರವಾಹದಿಂದಾಗಿ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಅಂದ್ರೆ, ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳಿಂದ ಬಂದಿದ್ದಂತ ಪ್ರವಾಸಿಗರು ಎಲ್ಲರೂ ಕೂಡ ಕಣ್ಮರೆಯಾಗಿರೋದು ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಕೆಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ರಕ್ಷಣಾ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಆ ದೃಶ್ಯಗಳು ನೋಡಿ, ಒಂದೊಂದು ದೃಶ್ಯಗಳು ಕೂಡ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಬಟ್ 9 ಗಂಟೆಯ ಸುಮಾರಿಗೆ ನೋಡಿ, ಹಿಂದೆ ಕಂಡು ಕೇಳರಿಯದಂತಹ ಪ್ರವಾಹದಿಂದಾಗಿ ಸುಮಾರು 95 ಮಂದಿ ಇಲ್ಲಿವರೆಗೂ ಬಲಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದಾದಂತ ಸಾಧ್ಯತೆ ಇದೆ. ಆ ಪ್ರವಾಹದ ನೀರು ಹೋದಂತ ರಭಸ ಇದೆಯಲ್ಲ, ಆ ರಭಸಕ್ಕೇನೆ ಅಲ್ಲಿದ್ದಂತ ಹಳ್ಳಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಅದರಲ್ಲಿ ಎಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ, ಅವರಿಗಾಗಿ ಹುಡುಕಾಟ ನಡೆಸುವಂತ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ನೋಡಿ, ಆ ದೃಶ್ಯ ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನ್ಸುತ್ತೆ. ಯಾಕಂತಂದ್ರೆ ಹಿಂದೆ ಯಾವತ್ತೂ ಕೂಡ ಈ ಪ್ರಮಾಣದಲ್ಲಿ ಪ್ರವಾಹ ನಡೆದಿರಲಿಲ್ಲ. ಮತ್ತೊಂದು ಕಡೆ ಈ ಸಣ್ಣ ಪುಟ್ಟ ಹಳ್ಳಿಗಳು, ಅಲ್ಲಿದ್ದಂತಹ ಮನೆಗಳು ಎಲ್ಲವೂ ಕೂಡ ಧರಾಶಾಹಿ ಆಗಿರೋದು. ಆ ಫೋರ್ಸಿಗೆ ನೀರು ಬಂದಂತ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಅಷ್ಟರ ಮಟ್ಟಿಗೆ ಈ ಪ್ರವಾಹ ಅಬ್ಬರಿಸಿ ಬೊಬ್ಬರಿದಿದೆ. ಮತ್ತೊಂದು ಕಡೆ 145ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳು ಅಂದ್ರೆ ಪ್ರವಾಸಿಗರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ದೇಶದಿಂದ ಬಂದಂತ ಪ್ರಜೆಗಳು ಕೂಡ ಇದರಲ್ಲಿ ಕಣ್ಮರೆಯಾಗಿದ್ದಾರೆ. ಒಂದಷ್ಟು ಮಂದಿಯ ಡೀಟೇಲ್ಸ್ ಸಿಕ್ಕಿದೆ, ಅಂದ್ರೆ ಯಾವ್ಯಾವ ದೇಶದವರು ಎಷ್ಟೆಷ್ಟು ಮಂದಿ ಇದ್ರು ಅಂತೇಳಿ. ಮತ್ತೊಂದು ಕಡೆ ಇನ್ನೂ ಒಂದಷ್ಟು ಮಾಹಿತಿ ಹೊರ ಬರಬೇಕು, ಅಧಿಕೃತವಾದಂತ ಮಾಹಿತಿ. ಯಾಕಂತಂದ್ರೆ ಆರಂಭದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಡೀಟೇಲ್ಸ್ ಕನ್ಫರ್ಮ್ ಆಗಿತ್ತು. ಅದಾದ ನಂತರದಲ್ಲಿ ನೋಡ್ತಾ ಇದ್ದಂತೆ 8 ಇದ್ದಿದ್ದು 50 ಆಯ್ತು, 50 ಇದ್ದಿದ್ದು 60 ಆಯ್ತು, ಈಗ 95ಕ್ಕೆ ಬಂದು ನಿಂತಿರೋದು. ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗ್ಬೋದಾದಂತ ಚಾನ್ಸಸ್ ದಟ್ಟವಾಗಿದೆ. ಯಾಕಂತಂದ್ರೆ ಆ ಪಾಟಿ ಪ್ರವಾಹ ನಡೆದಿರೋದು. ಅಷ್ಟೊಂದ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಕ್ಕಿ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಎಲ್ಲಾ ಹಳ್ಳಿಗಳು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಆಮೇಲೆ ನೋಡಿ, ಆ ವಿಜುವಲ್ಸ್ ನೋಡ್ತಾ ಇದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನೀವು ಗಮನಿಸಬಹುದು, ಆ ಪ್ರವಾಹದ ನೀರು ಹೋಗುವಂತ ಸಂದರ್ಭದಲ್ಲಿ ಬಹಳ ಎತ್ತರದಿಂದ ತೆಗೆದಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಲ್ಲ,
ಅಂದ್ರೆ ನೀರಿನ ಹರಿವು ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು. ನೋಡ್ತಾ ಇದ್ದಂತೆ ಎಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿರೋದು. ಒಂದೊಂದ್ ಕಡೆ ಈಗ 140 ಮಂದಿ ಭಾರತೀಯ ಪ್ರಜೆಗಳೇನು ಈಗ ಕಣ್ಮರೆಯಾಗಿದ್ದಾರೆ. ಅದು ಕೂಡ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪ್ರವಾಹದ ಅಬ್ಬರ ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಅಪಾರ ಪ್ರಮಾಣದಲ್ಲಿ ಹಾನಿ ಕೂಡ ಉಂಟಾಗಿದೆ. ಎಲ್ಲ ಈ ಗ್ರಾಮಗಳು, ಸಣ್ಣ ಪುಟ್ಟ ಗ್ರಾಮಗಳು ಎಲ್ಲವೂ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ಈಗ ಅಲ್ಲಿ ಒಂದ್ ಕಡೆ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಮತ್ತೊಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತದ್ದು ಕೂಡ ದೊಡ್ಡ ಸವಾಲಿನ ಕೆಲಸ. ಅಷ್ಟರ ಮಟ್ಟಿಗೆ ಸಾವು ನೋವು ಸಂಭವಿಸಿರೋದು. ಎಲ್ಲಾ ದೃಶ್ಯಗಳು ಕೂಡ ಮೈ ಜುಮ್ ಅನ್ಸುತ್ತೆ. ನೀವು ಗಮನಿಸಬಹುದು. ಯಾಕಂತಂದ್ರೆ ನೇಪಾಳದಲ್ಲಿ, ನೆರೆ ರಾಷ್ಟ್ರ ನೇಪಾಳದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾದಂತ ಪ್ರವಾಹ ಸಂಭವಿಸಿರಲಿಲ್ಲ. ಈ ಸಣ್ಣ ಪುಟ್ಟ ಮಳೆಯಾದಂತ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪಗಳಿಂದಾಗಿ ಸಂಭವಿಸಿರುವಂತ ಪ್ರವಾಹಗಳನ್ನ ನಾವು ನೋಡಿದೀವಿ. ಬಟ್ ಈ ಪ್ರವಾಹ ಇದೆಯಲ್ಲ, ಇದು ಅತ್ಯಂತ ಭೀಕರವಾದಂತ ಪ್ರವಾಹ. ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಸುಮಾರು 95 ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಸಾವಿನ ಸಂಖ್ಯೆಗೆ 95 ಹೇಳ್ತಾ ಇದೀವಲ್ಲ, ಅದು ಮತ್ತಷ್ಟು ಜಾಸ್ತಿ ಆಗ್ಬೋದಾದಂತ ಚಾನ್ಸಸ್ ಕೂಡ ಇದೆ. भोटे कोशी नदी रसुवामा तिब्बत तर्फबाट ठूलो बाढी प्रवेश गरेकोले अर्को सूचना नआउँदासम्म त्रिशुली नदीको तटीय क्षेत्रका जिल्लाहरू नुवाकोट, धादिङ, चितवन, गोर्खा लगायतका स्थानहरूमा उच्च सतर्कता सहित रोडमा पुगेर माथि